ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಎಲ್ಲರಿಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಫ್ಯಾಮಿಲಿ ಟ್ರಿಪ್ ವ್ಲಾಗ್. ಇದು ಕಂಟಿನ್ಯೂಷನ್, ಪಾರ್ಟ್ 2 ಕಂಟಿನ್ಯೂಷನ್. ಇದು ಧರ್ಮಸ್ಥಳಕ್ಕೆ ಹೋಗಿ ಬಂದಾದ್ಮೇಲೆ ಧರ್ಮಸ್ಥಳದಿಂದ ಬರೋ ರೋಡಲ್ಲೇನೆ ಇದು ಸೌತಡ್ಕ ಗಣೇಶ ಟೆಂಪಲ್ ಆನ್ ದಿ ವೇ. ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ರೋಡಲ್ಲಿ ಇರುತ್ತೆ. ಇದು 17 ಕಿಲೋಮೀಟರ್ ಏನೋ ಇದೆ. 28 ಮಿನಿಟ್ಸ್ 30 ಮಿನಿಟ್ಸ್ ಗಂಟೆ ಆಗುತ್ತೆ ಅಲ್ಲಿದ್ದ ಧರ್ಮಸ್ಥಳ. ನಮಗಂತೂ ಈ ಟೆಂಪಲ್ ಇದೆ ಅಂತಾನೆ ಗೊತ್ತಿರಲಿಲ್ಲ. ನಮ್ಮ ಅಕ್ಕರು ಹೋಗಿದ್ರಂತೆ ಲಾಸ್ಟ್ ಟೈಮು, ಹಾಗಾಗಿ ಹೇಳಿದ್ರು. ನಾವು ನೋಡೋಣ ಅಂತ ಹೋಗಿದ್ವಿ. ಧರ್ಮಸ್ಥಳದಿಂದ ಹಿಂಗೆ ಬರ್ಬೇಕಾರೆ ಹೀಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಹೋಗ್ಬೇಕಾರೆ ರೈಟ್ ಸೈಡ್ ಹೋಗ್ಬೇಕು, ಒಳಗಡೆ ಇರುತ್ತೆ ಇದು ಗಣೇಶ ಟೆಂಪಲ್ ಇತ್ತಂತೆ. ಅದನ್ನ ಬ್ರಿಟಿಷ್ನರು ಗಣೇಶ ಟೆಂಪಲ್ನ ಕಿತ್ತಾಕ್ಬಿಟ್ಟಿದ್ರಂತೆ. ಹಾಗಾಗಿ ಅದು ಆ ಗಣೇಶನ ತಂದ್ಬಿಟ್ಟು ಇಲ್ಲಿ ಜಾಗದಲ್ಲಿ ಸೌತೆಕಾಯಿ ಬೆಳೆಯರಂತೆ. ಅವರು ಜನಗಳು ಅಲ್ಲೆಲ್ಲ ಸೇರ್ಕೊಂಡು ಅದು ಗಣೇಶನ್ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರಂತೆ. ಇಲ್ಲೆಲ್ಲ ಸೌತೆಕಾಯಿ ಬೆಳೆಯೋದ್ರಿಂದ ಸೌತಡ್ಕ ಗಣೇಶ ಅಂತ ಹೆಸರಿಟ್ಟಿದಾರಂತೆ. ಇದಕ್ಕೆ ಈ ಗಣೇಶನ್ಗೆ ಸೌತೆಕಾಯಿಯಿಂದ ಮಾಡೋ ವೆರೈಟೀಸ್ ಎಲ್ಲ ದೇವ್ರಿಗೆ ನೈವೇದ್ಯ ಮಾಡ್ತಾರಂತೆ. ನೀವು ಯಾರಾದರೂ ಹೋಗಿದ್ರಾ ಈ ಟೆಂಪಲ್ಗೆ? ಗೊತ್ತಿದೆಯಾ ಈ ಟೆಂಪಲ್ ಇದೆ ಅಂತ? ಗೊತ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೊತ್ತಿಲ್ಲ ಅಂದರೆ ಧರ್ಮಸ್ಥಳದಿಂದ 17 ಕಿಲೋಮೀಟರ್ ಆಗುತ್ತೆ, ಅರ್ಧ ಗಂಟೆ ಜರ್ನಿ ಅಷ್ಟೇ. ವೇಟು ಸುಬ್ರಹ್ಮಣ್ಯ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಹೋಗ್ತಾ ಯಾರಾದ್ರೂ ಕೇಳಿದ್ರೆ ಸೌತಡ್ಕ ಗಣೇಶ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಹೇಳ್ತಾರೆ. ಈ ಕಡೆ ಬರ್ತಾ ದೇವಸ್ಥಾನ ಈ ಕಡೆ ಬಲಗಡೆಗೆ ಕಾಲು ತೊಳ್ಕೊಳಕ್ಕೆ ಎಲ್ಲ ಇಟ್ಟಿದ್ದಾರೆ. ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ಇಲ್ಲಿ ಕಾಲು ತೊಳ್ಕೊಂಡು ಒಳಗಡೆ ಹೋಗ್ಬೋದು. ಇದೆ ಎಂಟ್ರೆನ್ಸ್. ಇಲ್ಲಿ ಒಂದು ವಿಶೇಷ ಇದೆ. ಏನು ಅಂದರೆ ಇಲ್ಲಿ ದೇವ್ರನ್ನ ನಾವು ಏನಾದರೂ ಅಂದ್ಕೊಂಡು 9 ತಿಂಗಳೊಳಗೆ ನೆರವೇರಿಸ್ತಾರಂತೆ. ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಗಂಟೆ ಕಟ್ಟಬೇಕಂತೆ. ಇಲ್ಲ ಅಂದರೆ ನಾನು ಅಂದ್ಕೊಂಡು 9 ತಿಂಗಳದೊಳಗೆ ನೆರವೇರಿದ್ರೆ ಗಂಟೆ ಕಟ್ತೀನಿ ಅಂತ ಮುಂಚೆನೇ ಕಟ್ಬೋದಂತೆ ಗಂಟೆ. ಇಲ್ಲಾಂದ್ರೆ ನೆರವೇರಿದ ಮೇಲೆ ಆದ್ರೂ ಕಟ್ಬೋದು ಅಲ್ಲಿರೋರೆಲ್ಲ ಹೇಳ್ತಿದ್ರು. ಹಾಗಾಗಿ ನಮಗೂ ಗೊತ್ತ. ಗಂಟೆ ಅಲ್ಲೇ ಮಾರ್ತಾ ಇರ್ತಾರೆ, ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಇರುತ್ತೆ. ಎಷ್ಟು ಗಂಟೆಗಳು ಬೇಕು ಅಂದರೆ, ಯಾವ ಥರ ಗಂಟೆ ಬೇಕು ಅಂದರೆ ಆ ಥರ ಗಂಟೆ ಎಲ್ಲ ಅಲ್ಲೇ ಮಾರ್ತಾ ಇರ್ತಾರೆ. ಅಲ್ಲೇ ತಗೋಬೋದು ದುಡ್ಡಿಗೆ. ನೋಡಿ ಇಲ್ಲಿ ಗಂಟೆಗಳು ಸ್ಟಾರ್ಟಿಂಗ್ಗೆ ಫುಲ್ಲು ಎಲ್ಲ ಸ್ಟಾರ್ಟಿಂಗಲ್ಲೇ ಇರುತ್ತೆ ಗಂಟೆ. ಎಲ್ಲಿ ಬೇಕಾದ್ರೂ ಕಟ್ಬೋದು. ಅಲ್ಲಿ ದೇವ್ರನ್ನ ಇದು ಮನಸ್ಸಲ್ಲಿ ಅಂದ್ಕೊಂಡು ಏನಾದರೂ ಕೋರಿಕೆಗಳು ನೆರವೇರಿಸ್ಬೇಕು ಅಂತಂದರೆ ದೇವ್ರಿಗೆ ಕೇಳ್ಕೊಬೋದು. ಅಲ್ಲಿರೋರೆಲ್ಲ ಹೇಳ್ತಿದ್ರು ಚೆನ್ನಾಗಿ ನಡೆಯುತ್ತೆ ಇಲ್ಲಿ ಎಲ್ಲ ಅಂತ. ಹಾಗಾಗಿ ನಮಗೂ ಗೊತ್ತಾಯಿತು. ನೋಡಿ ಈ ಕಡೆ ಇದೇ ದೇವರು ಸೌತಡ್ಕ ಗಣೇಶ ಇದು ಗಣೇಶ ಸ್ವಾಮಿ. ಈ ಕಡೆ ಬಂದ್ಬಿಟ್ಟು ಪ್ರದರ್ಶನೆ ಮಾಡಿಕೊಂಡು ಒಂದು ಸೈಡ್ ರೌಂಡ್ ಹಾಕ್ಕೊಬಂದು ಈ ಕಡೆ ಬರಬೇಕು. ಗಂಟೆ ಕಟ್ಟಿರ್ತಾರಲ್ಲ, ಆರತಿ ಮಾಡಿಸೋರು, ಗಂಟೆ ಕಟ್ಟೋರು, ಅದೆಲ್ಲ ಈ ಕಡೆ ಅಲ್ಲಿ ಇದೆ ಅಲ್ಲ, ಈ ಸೈಡು ಅಲ್ಲಿ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಈ ಕಡೆ ಬಂದು ನೋಡಿ ಎಷ್ಟು ಗಂಟೆ, ಚಿಕ್ಕ ಗಂಟೆ, ದೊಡ್ಡ ಗಂಟೆ, ನಾವು ಎಷ್ಟು ದೊಡ್ಡದು ಸಣ್ಣದು ಅಂದ್ಕೊತೀವೋ ಆ ಥರ ಗಂಟೆ ಕಟ್ಬೋದು. ಇಲ್ಲಿ ನಾವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವೋ ಅದ್ರ ತಕ್ಕಂಥ ಗಂಟೆ ಕಟ್ಬೋದು. ಈ ಸೈಡ್ ಬಂದುಬಿಟ್ಟು ದೇವ್ರಿಗೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಪ್ರಸಾದ ಕೊಟ್ಟಿರ್ತಾರೆ. ಅದು ಅವಲಕ್ಕಿ ಪ್ರಸಾದ ಚೆನ್ನಾಗಿರುತ್ತೆ. ಆ ಥರ ಪ್ರಸಾದ ಅವಲಕ್ಕಿ ಪೇಪರ್ ಅವಲಕ್ಕಿ ಇರುತ್ತಲ್ಲ, ಅಲ್ಲಿ ಅವಲಕ್ಕಿ ಪ್ರಸಾದ ತಗೊಂಡು ಈ ಕಡೆ ನಾನು ನಮ್ಮಮ್ಮ ಎಲ್ಲ ಫೋಟೋ ತಗೊಂಡು ಹಂಗೆ ವಿಡಿಯೋ ಮಾಡಿಕೊಂಡು ಈ ಕಡೆ ನಾವು ಹೋಗ್ತಾ ಇದ್ವಿ. ಅಲ್ಲಿ ಕುತ್ಕೊಂಡಿದ್ದಾಗ ಅವ್ರು ಹೇಳಿದ್ರು ಇಲ್ಲಿ ಊಟ ಇಕ್ತಾರೆ ಪ್ರಸಾದ ಅಂತಂದ್ರು. ಹಾಗಾಗಿ ಅದ್ರ ಸೈಡು ಲೆಫ್ಟ್ ಸೈಡ್ ಗಣೇಶಂಗೆ ಹೋಗ್ತಾ ಲೆಫ್ಟ್ ಸೈಡು, ಬರ್ತಾ ರೈಟ್ ಸೈಡು, ಅದೇ ಸೈಡಲ್ಲಿ ಈ ಕಡೆ ಇದು ಹೊರಗಡೆ ಎಂಟ್ರೆನ್ಸ್ ಹೀಗಿರುತ್ತೆ. ಒಳಗಡೆ ಹೋಗಿ ಊಟ ಮಾಡಬೇಕು. ಅಲ್ಲೆಲ್ಲ ಪ್ಲೇಟ್ಸ್ ಇಟ್ಟಿರ್ತಾರೆ. ಪ್ಲೇಟ್ ತೊಗೊಂಡು ಹೋಗಬೇಕು. ಎಲ್ಲ ಬಡಿಸ್ತಾ ಇರ್ತಾರೆ, ಇಟ್ಟಿಸ್ಕೊಂಡು ಹೋಗಬೇಕು. ಬಫೆ ಸಿಸ್ಟಮ್ ಥರ. ನೋಡಿ ಇಲ್ಲಿ ಅನ್ನ ಸಾಂಬಾರು ಮತ್ತು ಸೌತೆಕಾಯಿ ಉಪ್ಪಿನಕಾಯಿ, ಸೌತೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿದರು. ಸಾಂಬಾರು ಅನ್ನ ಎಲ್ಲ ಚೆನ್ನಾಗಿತ್ತು. ಮತ್ತು ಗೋಧಿ ಅಕ್ಕಿ ಪಾಯಸ ಅಂತಾರಲ್ಲ ಅದು. ದೇವಸ್ಥಾನದಲ್ಲಿ ಪ್ರಸಾದಗಳು ಅಷ್ಟು ಚೆನ್ನಾಗಿರ್ತವೆ. ಅದು ಟೇಸ್ಟೇ ಬರೋದಿಲ್ಲ. ಚೆನ್ನಾಗಿರುತ್ತೆ ಟೇಸ್ಟು. ಎಲ್ಲಾದರೂ ಪ್ರಸಾದ ಅಂದರೆ ಟೇಸ್ಟ್ ಇರುತ್ತೆ. ಅಲ್ಲಿ ಧರ್ಮಸ್ಥಳದಾಗ ಸಿಗಲಿಲ್ಲ ನಮಗೆ ಪ್ರಸಾದ. ಮತ್ತು ಇಲ್ಲಿ ಸೌತಡ್ಕ ಗಣೇಶಲ್ಲಿ ಸಿಕ್ತು ಪ್ರಸಾದ. ತಿನ್ಕೊಂಡು ಇನ್ನೇನು ಊಟ ಮಾಡಿಕೊಂಡು ಹೊರಗಡೆ ಬಂದ್ವಿ. ಇಲ್ಲೆಲ್ಲ ಹಸುಗಳು ಇಲ್ಲೆಲ್ಲ ಅಡ್ಡಾಡ್ತಿರ್ತವೆ. ಅವನ್ನೆಲ್ಲ ಹಿಂಗೆ ಕೈ ಮುಕ್ಕೊಂಡು ಹೋಗೋದು ಆ ರೀತಿ.
ಪುನೀತಂತೂ ಎಲ್ಲಿ ಆಟ ಸಾಮಾನು ಕಂಡ್ರೆ ಸಾಕು, ಅದು ಕೊಡಿಸು ಇದು ಕೊಡಿಸು, ಆಟ ಸಾಮಾನು ಕೊಡಿಸ್ತಾತ, ಅಜ್ಜಿ ಅದು ಕೊಡಿಸು ಇದು ಕೊಡಿಸು ಅಂತ ಕೇಳ್ತಾ ಇರ್ತಾನೆ. ಧರ್ಮಸ್ಥಳದಾಗೆ ಕಾರು ಮತ್ತು ಏನು ತಂದ, ಮತ್ತು ಇಲ್ಲಿ ಬಂದುಬಿಟ್ಟು ಅದು ಡ್ರಮ್ಸ್ ಅಂತೆ ಬಡಿಯೋದು ಊದೋದು ಆ ರೀತಿ ಅದೆಲ್ಲ ಕೊಡಿಸ್ಕೊಂಡ. ನಾನು ಅಪ್ಪ ಎಲ್ಲಿ ನಿಲ್ಲಿಸ್ಬೇಡ, ನಡಿ ಕರ್ಕೊಂಡು ಕಾರ್ ಹತ್ರ ಹೋಗ್ಬಿಡು ಸೀದಾ ಅಂತ ಹೇಳ್ತಾ ಇದ್ದೆ. ಅಲ್ಲಿಗೂ ಆದರೂ ಎಲ್ಲಿ ಹೋದ್ರು ಎಷ್ಟೇ ಆ ಮನೆಗೆ ಆಟ ಸಾಮಾನಿದ್ರು ಎಲ್ಲಿ ನೋಡಿದ್ರೆ ಅದು ಬೇಕೇ ಬೇಕು ಅಂತ ಹಠ ಮಾಡ್ತಿರ್ತಾರೆ. ಮತ್ತು ಇನ್ನೇನು ಅಲ್ಲೆಲ್ಲ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ. ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ಕಾಣಲಿಲ್ಲ ಅಂದ್ಕೊಬೇಡ್ರಿ, ಆಲ್ರೆಡಿ ಅವರು ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಆ ಕಾರ್ ಹತ್ರ ನಿಂತಿದ್ರು. ಹಾಗಾಗಿ ಇನ್ನು ನಾವು ಹೋದ್ವಿ, ಹೊರಟು ಇನ್ನು ದೇವಸ್ಥಾನ ಅದೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ. ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಮಿಡಿಲಲ್ಲಿ ಇದು ಸೌತಡ್ಕ ಗಣೇಶ ಟೆಂಪಲ್ ಇರುತ್ತೆ. ಯಾರಾದರೂ ಹೋಗಿಲ್ಲ ಅಂದರೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ರಶ್ ಇರುತ್ತೆ, ತುಂಬ ಜನನೂ ಇರ್ತಾರೆ, ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನೊಂದು ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿರೋದು ತೋರಿಸ್ತೀನಿ, ಅಲ್ಲೆಲ್ಲಿದ್ವಿ, ಏನೇನು ಮಾಡಿದ್ವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬಾಯ್ ಬಾಯ್.